ಜಗದಿ ಅಪಾರ ನಿನ್ನ ಕೀರ್ತಿಗಿರುವೆ ಆಧಾರ ವಿದುರ 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 ಸತತವೂ ನನ್ನನ್ನೇ ಧ್ಯಾನಿಸುತ್ತೆ. ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ 40 ವರ್ಷಗಳಿಂದಲೂ ಈ ಪಣ್ಣ ಕುಟೀರದಲ್ಲೇ ವಾಸಿಸಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇ ಅರಿಯೇನೆ ವಿದುರ. ವಿದುರ, ನಾನು ಮಾರ್ಗಾಯಸದಿಂದ ಬಹಳ ಬಲಿ ಬಂದಿರುವನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು? ಏನು ಗೋಮಾತೆಯ ಕ್ಷೀರವೇ? ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲೇ. ಹಿಂದೆ ಭಕ್ತನಾದ ಕುಚೇಲನು ಬಹು ಭಕ್ತಿಯಿಂದ ತಂದಿಟ್ಟಿದ್ದ ಅವಲಕ್ಕಿಯ ಸಾರವು ಆಹಾ ಈಗಲೂ ನನ್ನ ದವಡೆಯಲ್ಲಿ ಸವಿದಂತಿರುವುದು. ಹಿಂದೆ ನಾನು ರಾಮಾವತಾರಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ಆರಿಸಿ ತಂದಿಟ್ಟಿದ್ದ ಹಣ್ಣುಗಳ ರುಚಿಯು ಈಗಲೂ ಸವಿದಂತಿರುವುದು. ವಿದುರ, ಈಗ ನಿನ್ನಲ್ಲಿರುವ ಈ ಗೋಮಾತೆಯ ಕ್ಷೀರವು ಅವೆರಡಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಆ ಕ್ಷೀರವನ್ನೇ ಕೊಡು. ಆಗಬಹುದು ಪರಮಾತ್ಮ. ಪರಮಾತ್ಮ, ಎಂತ ಅನರ್ಥವಾಯಿತು, ಎಂತ ಅಪರಾಧವಾಯಿತು. ವಿದುರ, ಹೇಗೆ ತವಕ ಪಡುತ್ತಿರುವೆ? ಪರಮಾತ್ಮ, ಏನಾಯಿತು? ಏನೆಂದು ಹೇಳಲಿ? ಇದೀಗ ಅಲ್ಪ ಕ್ಷೀರವನ್ನು ತಮಗರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ನಾನೇ ಸ್ವೀಕರಿಸಿ ಬಿಟ್ಟೆನಲ್ಲ. ಏನು ನನಗರ್ಪಿಸಿದ್ಯಾ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಶೇಷವಾದರೂ ಕ್ಷೀರವು ಇರಲೇಬೇಕು. ಎಲ್ಲಿ ಆ ಕ್ಷೀರವನ್ನೇ ಕೊಡು. ಪರಮಾತ್ಮ, ನನ್ನಲ್ಲಿ ಪರೀಕ್ಷೆಯೇ ಆಗಬಹುದು. ಪರಮಾತ್ಮ, ಸ್ವೀಕರಿಸಿ. ವಿದುರ, ನೋಡಿದೆಯಾ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳಿದೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಆ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ? ನೆನೆಯುವುದಿಲ್ಲ. ಹೇಗೆ ನೆನೆಯುವುದಿಲ್ಲ? ನೋಡುತ್ತಿರು ವಿದುರ. ಪರಮಾತ್ಮ, ಮನದಲ್ಲಿ ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳಿದೆಯಲ್ಲ, ನೀನು ಕೊಟ್ಟ ಕ್ಷೀರದಿಂದ ನಾನು ತೃಪ್ತನಾಗಿ ವಿದುರ, ಅದು ಅಲ್ಲಿ ನೋಡು ಭಕ್ತಿ ಸಾಗರವಾಗಿ ಉಕ್ಕಿಹೊರಿತಿರು. ನೋಡು ವಿದುರ, ನೋಡು. ಓಹೋ ಪರಮಾತ್ಮ, ಧನ್ಯನಾದೆ ದೇವ, ಧನ್ಯನಾದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಬೆಳಗಿದೆಯ ಮನ ಮಂದಿರವಾ, ಬೆಳಗಿದೆಯ ಮನ ಮಂದಿರವಾ, ಹರಿಸಿದೆಯ ಅಂಧಕಾರವ ಮನದಿ,
ನಾನಿಂದು ಪಾಂಡವರ ಸಂಧಾನದ ವಿಚಾರವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸಂಧಾನದ ವಿಚಾರವನ್ನು ಪ್ರಸ್ತಾಪಿಸುವೆನು. ಪರಮಾತ್ಮ, ಪಾಂಡವರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ದೂತನಾಗಿ ಬಂದೆಯಾ? ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ದಯಪಾಲಿಸಿದೆಯಾ? ಪರಮಾತ್ಮ, ಭಕ್ತರಾದ ಪಾಂಡವರನ್ನು ಕಾಪಾಡುವ ಭಾರ ನಿನ್ನದು ದೇವ, ನಿನ್ನದು. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನು ಸದೆ ಬಳಿಯದೆನ. ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನು ಸದೆ ಬಳಿಯದೆನ. ಬಿಡಲಾರೆ ಕೇಳು ವಿದುರ. ವಿದುರ, ಹೃದಯ ಸುತ್ತರು ಸಧರ್ಮದೊಳಿರಲು. ಹೃದಯ ಸುತ್ತರು ಸಧರ್ಮದೊಳಿರಲು ಅತಿವೆದೆಯಿದ್ದರು ಕುರುನಂದನರು. ಅತಿವೆದೆಯಿದ್ದರು ಕುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವಗೆ, ಸತ್ಯವಂತರಿಗೆ ಸ್ಥಿರವಲ್ಲವಗೆ, ಕುಟಿಲ ಮತಿಗಳಿಗೆ ಶುಭ ಬರುವೆ. ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನು ಸದೆ ಬಳಿಯದೆನ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿಂದ ಮೆರವ ಕುರುಕುಲವನ್ನು ಮೆರೆಸೈದುವುದೇ. ನಾನೆಂದು ಬಲು ಗರ್ವದಿಂದ ಮೆರವ ಕುರುಕುಲವನ್ನು ಮೆರೆಸೈದುವುದೇ. ಕೆಡಕು ಕೇಸರಿ ಬಡಕ ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕು ಕೇಸರಿಯ ಬಡಕ ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರ ಕೌರವರು, ಉಳಿಯುವರ ಕೌರವರು. ಮತಾಂತರವನ್ನು ಅದಪ್ಪದನಗೈತ ಇದಿಷ್ಟ ನನಗೆ ಜಂತಿರಗೊಳಿಸೆ. ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನು ಸದೆ ಬಳಿಯದೆನ. ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನು ಸದೆ ಬಳಿಯದೆನ. ಬಿಡಲಾರೆ ಕೇಳು ವಿದುರ. ವಿದುರ, ವಿದುರ, ಪರಮಾತ್ಮ, ನಾನೀಗಲೇ ಆ ದುರ್ಯೋಧನ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವೊಂದು ರಹಸ್ಯ ವಿಚಾರಗಳು ತಿಳಿಸಿ ನೇರವಾಗಿ ರಾಜಸಭೆಗೆ ಬರುವನು. ಅಲ್ಲಿ ಒಂದು ವಿಚಿತ್ರವು ನಡೆಯುವುದು. ಅದನ್ನು ನೋಡಲು ನೀನು ಬಾ. ಆಗಬಹುದು ಪರಮಾತ್ಮ. ಹಾ, ಮರೆತಿದ್ದೆ. ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ತಿಳಿಯಿತೆ? ಅಪ್ಪಣೆ ಪರಮಾತ್ಮ. ಪರಮಾತ್ಮ, ನಿನ್ನಲ್ಲಿ ಒಂದು ನಾಟಕ ರಂಗ, ನೀನು ಅದರ ಸೂತ್ರಧಾರ, ನಾವೆಲ್ಲ ಪಾತ್ರೆದಾರಗಳಲ್ಲವೇ? ನೀ ಆಡಿಸಿದಂತೆ ನಾವು ಆಡಬೇಕಲ್ಲವೇ ಪರಮಾತ್ಮ? ವಿದುರ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ.
ಪರಮಾತ್ಮ ನೀ ಪರಿಪಾಲಿಸು ದೇವಾ ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹದ ರೂಪ ದೇವಾ ಜಗದ ಜೀವನದಾತನು ಜಗದ ಜೀವಾತ್ಮರನು സമന്തരാജരിന്തോടി മെരവി ഭീഷ്മദ്രോണാദികളും പടുപടകളിൽ അലങ്കൃതനാകേ ಮಂಡಲ ಪರಿವೇಶಿತನಾಗಿ ಮಂಡಲ ಪರಿವೇಶಿತನಾಗಿ ನೆರವಿ ಧೃತರಾಷ್ಟ್ರ ಕುವರನಿಗೆ ಆದೋರು ತೋಟಿ ಕರು ಈ ದರೆಯೋ ಪಿತಾಮಹರಾದ ಭೀಷ್ಮಾಚಾರ್ಯರಿಗೆ ಈ ದುರ್ಯೋಧನ ಪ್ರಣಾಮಗಳು. ಗುರುಗಳಾದ ದ್ರೋಣಾಚಾರ್ಯರಿಗೆ ಈ ದುರ್ಯೋಧನ ಪ್ರಣಾಮಗಳು. ವಿದುರಮಾಚ್ಯ, ಸೋದರ ದುಶ್ಯಾಸನ, ಸೈಂಧವ, ಚಿತ್ರ ಕರ್ಣ, ಮಾವ ಶಕುನಿ, ಇವರೆಲ್ಲರ ವೈಭವ ಗದ ವೈಭವಗಳೊಂದಿಗೆ ಹಸ್ತಿನಾವತಿಯ ರತ್ನ ಸಿಂಹಾಸನಕ್ಕೆ ಈ ದುರ್ಯೋಧನ ಪ್ರಣಾಮಗಳು. ಮೆರಗು ಸ್ವರ್ಗ ಸೊನಕ ಸರಿವೋಲುವಂತಿರೇ ಮಾವ ಉರ್ಗಲಾಂಛನ ಮೆರಗು ಸ್ವರ್ಗ ಸೊನಕ ಸರಿವೋಲುವಂತಿರೇ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ಮರ್ಜನೆಗೆ ದುರೋಧರ ನಿಪುಣ ನಿರ್ಜನನೇಂದ್ರನಿಗೆ ದೋನಗೈದ ಕಾರಣ ಸಹೋದರ ದುಶ್ಚೋಧನಗಳಿರಲ್ ಎಣೈಕರು ಎನಗೆ ಸುರಸಿಂಧೂತಮಯ ಗುರುವಂದನಯ ಸರ್ಪಲಾಂಛನ ಸಪ್ತ ಎಳೆಗಳಲ್ಲಿ ಸೆಲೆ ತೋರಿ ವಿಜಯವನ್ನು ಧಿಕ್ಕರಿಸಿ ವಾಕ್ಕರೆದು ಬರುತ್ತಿರುವ ಈ ಪ್ರಚಂಡ ಕೌರವೇಶ್ವರ ಕನ್ನಿಕ ರತ್ನ ಸೋಪಾನಗಳೆಂದುಗೂಡಿ ಕಂಗೊಳಿಸುತ್ತಿರುವ ಈ ಪ್ರತಾಪ ಸಿಂಹ ಜಯಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನು ವ್ಯಕ್ತಿ ನಿಂತ ಹಸ್ತಿನಾಧೀಶ್ವರ, ಈ ಕುರುಚಕ್ರೇಶ್ವರ, ಈ ಪ್ರಚಂಡ ಕೌರವೇಶ್ವರನಿಗೆ ಕೋಟಿ ಇರುವರು ಎಲ್ಲಿಗೆ ಸರಿ, ಕೋಟಿ ಇರುವರು ಕೋಟಿ ಇರುವರು ಎಲ್ಲಿಗೆ ಸರಿ, ಕೋಟಿ ಇರುವರು ಬಿಳದೆ ಶೌರ್ಯದಿಗೆ ಕೈ ತಗೊಡೆ ಕುರುಕುಲದಿ ಆಸನದಿ ಸಲವ ಬಿಳದೆ ಶೌರ್ಯದಿಗೆ ಕೈ ತಗೊಡೆ ಕೋಟಿ ಇರುವರು ಎಲ್ಲಿಗೆ ಸರಿ, ಕೋಟಿ ಇರುವರು
ನಿರುಪಗಳು ಒಲಿಸದಿರುವನು ದೀಪ ನಾವಿಗಳಿರಲು ಶೌರ್ಯ ರಣದ ನಿರುಪಗಳು ಒಲಿಸದಿರುವ ಈ ಮಾವಟ ಕುದಿತಲಕನಿ ತಿರುವದೆ ನಿತ್ಯಕರ್ಣ ಶತ್ರುಗಳನ್ನು ಬಿಡುವದೆ ಈ ಮಾವಟ ಕುದಿತಲಕನಿ ತಿರುವದೆ ನಿತ್ಯಕರ್ಣ ಶತ್ರುಗಳನ್ನು ಬಿಡುವದೆ ಅನುಜ ದುಶಾಸನ ಅವರನ್ನು ವಧಿಸದಿರುವದೆ ಅನುಜ ದುಶಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಈ ಸರ್ಪ ಲಾಂಛನ ಅಧಿಪತಿ ಕೌರವೇಶ್ವರನಿಗೆ ಸಾಟಿ ಇರುವರೆಯೇ ಯಾರಿಗೆ ಸರಿ ಸಾಟಿ ಇರುವರತೆ ಸಾಟಿ ಇರುವರೆ ಯಾರಿಗೆ ಸರಿ ಸಾಟಿ ಇರುವರತೆ ಕೊರಕಲತೆ ಹಾಸನದಿ ಹರವ ಬಿಡದೆ ಶೌರ್ಯದಿಯೇ ಕೈಗೆ ದೊರೆಯಲಿತ್ತು ಕೊರಕಲತೆ ಹಾಸನದಿ ಶರವ ಬಿಡದೆ ಶೌರ್ಯದಿಯೇ ಕೈಗೆ ದೊರೆಯಲಿತ್ತು ಸಾಟಿ ಇರುವರೆಯೇ ಯಾರಿಗೆ ಸರಿ ಸಾಟಿ ಇರುವರತೆ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರು. ಪಾಂಡವರು ಪಗಡೆಯಾಟದಲ್ಲಿ ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ದಿಕ್ಕೆಟ್ಟು ಆ ಕೃಷ್ಣನನ್ನೇ ನಂಬಿಕೊಂಡು ಕಾಡಿನಲ್ಲಿ ವಾಸಿಸುತ್ತಿರುವ ಆ ಪಾಂಡವರು ನಮ್ಮಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಇರುವುದಿಲ್ಲ. ದುರ್ಯೋಧನ ತಾತ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದ್ರಿ? ಯೋಧವೇ ಯೋಧ, ನಾನು ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಚ್ಚಣಿ ಸೈನ್ಯವಿರುವುದು. ಅದರ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಕಾಶುಗದ್ದಾಗಿ ಹೋದರು. ಸೋದ ದುಶ್ಯಾಸನ ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾದ ನಮ್ಮ ಅಗ್ರರಾಜನಾದ ವೀರ ಕಾರಣವಿಲ್ಲವೇ? ಪೂಜ್ಯರಾದ ದ್ರೋಣ ಭೀಷ್ಮಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಅದರ ಚಿಂತೆ? ಕಾರಣ ಕಾಲ ದಾಸನ್ನು ಪಡೆದ ನೀನು ಸರಿಯಾಗಿ ಹೇಳಿದೆ. ಸುಯೋಧನ, ಆಚಾರ್ಯರೇ, ಸಂಧಾನಕ್ಕೆ ಬಂದವನು ಸಮನೋಸ್ತಾಗಿ ಮಾಡಬೇಡ. ಶಾಂತಿ ಸಂಧಾನಕ್ಕೆ ಬಂದು ಸಮಸ್ತವಾಗಿ ಮಾಡಬೇಡ. ಪಾಂಡವರು ಅಂದ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿಮಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರು ಇದೆ. ಪಾಂಡವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಅಭಿನಂದಿಸು. ಆಚಾರ್ಯರೇ, ಏನು ಹೇಳಿದ್ರಿ? ಪಾಂಡವರಿಗೆ ಅರ್ಧ ರಾಜ್ಯವೇ? ಅದೇನಿಗೂ ಸಾಧ್ಯವಿಲ್ಲ. ದುಡುಕಬೇಡ ಮಗು, ನನ್ನ ಮಾತನ್ನು ಕೇಳು. ದಾಯಾದಿಗಳಾದ ನೀವುಗಳು ಸಂಧಾನವನ್ನ ಮಾಡಿಕೊಂಡು ಸುಖವಾಗಿ ಬಾಳುವ ಕಾಲ ಇನ್ನೂ ಮುಗಿದು ಹೋಗಿಲ್ಲ. ಪಿತಾಮಹರಿಗಾಗಲಿ ಸಭಿಕರಿಗಾಗಲಿ ನಾನು ಯಾರಿಗೂ ಏನನ್ನು ಹೇಳತಕ್ಕವನಲ್ಲ. ಆ ಪಾಂಡವರಲ್ಲಿ ಪ್ರೀತಿ ಇದ್ದರೆ ಅವರ ಬಳಿಯವಾಗಿ ಸುಖವಾಗಿದೆ. ಗಾಂಗೆಯನೊಂದಿಗೆ ಪ್ರಾರ್ಥಿಸುವೆನು.
ಯುದ್ಧವೆಂಬ ಕಾಡ್ಗಿಚ್ಚು ಹಬ್ಬಿದ ಮೇಲೆ ಅದು ರಕ್ತ ಪ್ರವಾಹದಿಂದಲ್ಲದೆ ಬೇರಾವುದರಿಂದಲೂ ಆರಿಸಲು ಸಾಧ್ಯವಿಲ್ಲ. ದುರ್ಯೋಧನ, ನಿನ್ನ ಆತ್ಮಸಾಕ್ಷಿಗೂ ಲೋಕಾಭಿಪ್ರಾಯಕ್ಕೂ ವಿರೋಧವಾದ ಕಾರ್ಯವನ್ನು ಆಚರಿಸಿ ಕೆಡಬೇಡ. ನಿಧಾನವಾಗಿ ಯೋಚಿಸು. ಸುಮ್ಮನೆ ಕುಳಿತುಕೊಳ್ಳಲಾಗದ ಈ ವೃದ್ಧರು ತಮ್ಮ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವರು. ಪ್ರಭುಗಳಿಗೆ ಜಯವಾಗಲಿ. ಚಾರವೇ ಸಮಾಚಾರವೇನು? ಯಾದವಿಗೆ ಪುರುಷೋತ್ತಮರಾದ ಶ್ರೀಕೃಷ್ಣ ಪರಮಾತ್ಮರು ದಯ ಮಾಡಿಸುತ್ತಿರು. ಏನು ಪುರುಷೋತ್ತಮನು ಬರುತ್ತಿರುವನೇ? ಎಂತಹ ಸಂತೋಷದ ವಿಚಾರ. ಏನು ಹೇಳಿದ್ರಿ? ಪುರುಷೋತ್ತಮ? ಯಾರಿಗೆ ಯಾರು ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ರಾಜ್ಯವಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನ ಮನೆಗೆ ಬರುವನೆಂದು ನಾನು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೆ. ಆದರೆ ಅವನು ನನ್ನ ಮನೆಗೆ ಬಾರದೆ ಆ ಮುರುಕು ಜೋಪಡಿಯಲ್ಲಿ ವಾಸವಾಗಿರುವ ಈ ದೋಸಿ ಪುತ್ರ ವಿದುರನ ಮನೆಗೆ ಹೋಗಬಹುದೇ? ಹೌದು ದುರ್ಯೋಧನ, ನನ್ನದು ಮುರುಕು ಜೋಪಡಿಯೇ ಸರಿ. ಪಾಂಡವರಿಗೆ ನ್ಯಾಯವಾಗಿ ದೊರೆಯಬೇಕಾಗಿದ್ದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನ ರಾಜ ವೈಭೋಗಗಳನ್ನು ಅನುಭವಿಸುವುದಕ್ಕಲ್ಲ. ಯಾರದು ಮಾತನಾಡುತ್ತಿರುವುದು? ಓಕೋ ವಿದುರ ಚಿಕ್ಕಪ್ಪ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿ ಸಾರ್ವಭೌಮನಾದ ನನಗೆ ನಾವು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಇಂತಹ ಮಾತುಗಳನ್ನಾಡುವಾಗ ಎಚ್ಚರವಿರಲಿ, ಜ್ಞಾನರಹಿತನಾಗಬೇಡ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ಸರ್ವರೂ ನ್ಯಾಯಕ್ಕೆ ಅಧೀನವರೋ? ರೋಗಿಗೆ ಅಪತ್ಯ ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ಅನಾವಶ್ಯಕ ಹೋದರ ದುಶ್ಶಾಸನ. ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಗಮೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈತನನ್ನು ಈಗಲೇ ಈ ಸಭೆಯಿಂದ ಹೊರಗೆ ದೂಡಿಬಿಡು. ಈಗಲೇ ಸಭೆಯಿಂದ ಹೊರಡು, ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವೇ ಎಚ್ಚರ. ಅವಿವೇಕಿಗಳ, ನನ್ನನ್ನು ಸಭೆಯಿಂದ ಹೊರದೂಡಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಕೇಳು ದುರ್ಯೋಧನ, ನೀನು ಎಷ್ಟೇ ಬಲವಂತನಾದರೂ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳೇ ತೀರುತ್ತೇನೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ. ಕೇಳು ದುರ್ಯೋಧನ, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲಿಕ್ಕಿಂದ ಇಟ್ಟಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಇದರಂತೆ ನಾಶವಾಗು ವಂಚಕ. ಎಂತಹ ಕಾರ್ಯವನ್ನು ಮಾಡಿದೆ. ಮುರಿದೆಯೋ
ಪ್ರಮಾದವಾಯಿತು ದುರ್ಯೋಧನ. ವಿದುರನನ್ನು ಹಪಾಸಿ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇಲ್ಲ. ಆ ವಿದುರನೇನಾದರೂ ಧನುರ್ಧಾರಿಯಾಗಿ ಯುದ್ಧಕ್ಕೆ ನಿಂತಿದ್ದರೆ ಈ 3 ಲೋಕದಲ್ಲಿಯೂ ನಿನ್ನನ್ನು ಗೆಲ್ಲುವರು ಯಾರಿರ್ತಾರೆ? ಕಾರಣ ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಬೆದರಿದೆಯ. ಈ ವಿದುರನು ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧವನ್ನು ಮಾಡಿರುವುದು. ಈ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಿದು. ಹೋಗಲಿ ಬಿಡು ಕಣ. ಶಂಕರನ ಕುಮಾರನಂ ಒಳಕಗೊಳಿಸಿ ಕಣ. ಶಂಕರನ ಕುಮಾರನಂ ಒಳಕಗೊಳಿಸಿ ಕಾಲಗನತ್ತಿನ ವರಗಳಿಸಿ ಯುದ್ಧದೋ ಮಧ್ಯಮ ಪಾಂಡವನನು ಯುದ್ಧದ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಹಣ. ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸೋಕುರುದೈ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ 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 ಹೋಗಲಿ ಬಿಡು. ಈಗ ಇರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದಾದರೆ ಅವರು ಕೂಡಲೇ ಸಭೆಯಿಂದ ಹೊರಗೆ ಹೋಗಬೇಕಾದೀತು. ಎಚ್ಚರ ಸಹೋದರ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಆ ಕೃಷ್ಣನ್ ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಣ್ಣ ಸಿದ್ಧವಾಗಿರುವುದು ಇದು ಸ್ವೀಕರಿಸಿ. ಎಲ್ಲರೂ ಕೇಳಿ ಅಣ್ಣನ ಆಜ್ಞೆಯಂತೆ ನಡೆದುಕೊಳ್ಳಬೇಕು. ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವೇ ಆದೀತು. ಎಚ್ಚರ. ಎಲ್ಲರಿಗೂ ಮಂಗಳವಾಗಲಿ. ಆಹಾ, ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ಆಚಾರ್ಯರು ಎದ್ದು ನಿಂತು ಗೌರವಿಸುತ್ತಿರುವಾಗ ನನಗೆ ಈತನು ತಾನು ರಾಜನೆಂಬ ಗರ್ವದಿಂದ ನನ್ನನ್ನು ನೋಡಿಯೂ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಅನರ್ಥವಾಯಿತು. ಎಂದಿಗೂ ಯಾರಿಗೂ ಅಡತಲಾದ ಈ ನಮ್ಮ ಸಾರ್ವಭೌಮ ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉಳಿ ಬಿದ್ದನೋ ಎಂಬುದು ನನ್ನ ಸಂದೇಹ. ಏನಿದು? ಚಕ್ರವರ್ತಿ, ಸರ್ಪ ಲಾಂಛನದ ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ದುರ್ಯೋಧನ. ಅಟ್ಟಹಾಸದ ಮೆರವ ದಿಟ್ಟ ಶಕ್ತಿಗಳನ್ನು ಮೆಚ್ಚಿಸಿದ ಒಟ್ಟುಗಾರ ಈ ರಣ ದುರಂಧರ ನಿನ್ನಂತ ಸಾಮಾನ್ಯ ಡಾಂಬಿಕನನ್ನು ಸತ್ಕರಿಸುವಷ್ಟು ಅವಿವೇಕೆಯನ್ನು ಭಾವಿಸಿದ್ಯಾ? ಕೃಷ್ಣ, ನೀನು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೆಂದು ಪಾದದಿಂದ ಮಸ್ತಕದವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆ ಪಟ್ಟುಕೊಳ್ಳಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ನೀವೆಲ್ಲ ಈ ಭೂ ತಾಯಿಗೆ ನಿಂತಲಿ ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು. ಬಗೆ ಬಗೆಯ ವೇಷಗಳನ್ನು ಧರಿಸಿ ಬೆಣ್ಣೆ
ಮುದ್ದೆಯನ್ನು ಕದ್ದು ತಿಂದೋಯ್ತು. ಮೋಸದಿಂದ ಅನೇಕರನ್ನು ವಂಚಿಸಿ ಕೊಂದದ್ದು ಹೋಯಿತು. ಇವೆಲ್ಲವೂ ಸಾಲುತ್ತೆ. ಈಗ ನೀನು ದೂತನಾಗಿ ಬರಬಹುದೇ? ನೀನು ಬರುವೆ ಎಂದು ನಾನು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ದೆ. ಹೋದರೆ ನೀನು ನನ್ನರ ಮನೆಗೆ ಬಾರದೆ ನಿನ್ನ ಹುಟ್ಟುಗಣಕನುಸಾರವಾಗಿ ಆ ಮುರುಘಾಪುರವರು ಈ ದೋಸ್ತಿ ಪುತ್ರ ವಿದುರನ ಮನೆಗೆ ಹೋಗಬಹುದೇ? ಏಕೆ? ಪೂಜ್ಯರಾದ ಭೀಷ್ಮಾದಿಗಳು, ಗುರುಗಳಾದ ದ್ರೋಣಾಚಾರ್ಯರು ಇವರುಗಳ ಮನೆಗಾದರೂ ಹೋಗಿ ನಿನ್ನ ಹಸಿವನ್ನು ನೀಗಿಸಬಹುದಲ್ಲ. ಎಷ್ಟೇ ಆದರೂ ಗೋಲ್ಲರಿದ ಪಕ್ಷಿತನದು ನಿನಗೆ ಗೋಲ್ಲ ಬುದ್ಧಿ ಎಲ್ಲಿ ತಾನೇ ಹೋಯಿತು? ಛೇ, ಬಂದದ್ದಾಯಿತು. ಬಂದ ಅತಿಥಿಗಳನ್ನು ಸತ್ಕರಿಸುವುದು ಈ ಕ್ಷತ್ರಿಯನ ಧರ್ಮ. ಕಷ್ಟ. ಈ ರಾಜಪೀಠವನ್ನು ಅಲಂಕರಿಸು. ಹಾಗೇ ಆಗಲಿ. ಕೃಷ್ಣ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಹುಮಮತೆ ಅಲ್ಲವೇ? ಇದ್ದರೂ ಇರಬಹುದು. ಇದ್ದೇ ಇದೆ. ನಮ್ಮ ರಾಜಮನೆತನದ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಅನಂತರ ಬಂದ ಸಮಾಚಾರವನ್ನು ತಿಳಿಸುವಂತೆ. ಸೋದರ ಯಾರಲ್ಲಿ ಏನಪ್ಪಣೆ ನಮ್ಮ ಮನೆಯ ರಾಜ ನರ್ತಕಿಯರನ್ನು ಬರಮಾಡಿ ಆಗಬಹುದು ವಾಸ. ಭೂಪ ರಾಜೇಶ್ವರ. ಹಲೋ. ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಬೇಡ. ಕುರುವಂಶ ಕುಲ ತಿಲಕ ಮಕುಟೇಶ್ವರ ಬೇಡ. ಕರುಣಾಳು ಕುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ. ರೂಪ ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ಮಾವನ ಕೌರವೇಶ್ವರ. ಸೋದರ ಮಾವನ ಮಿತನ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ.
ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕನ ಕುಟೇಶ್ವರ ದೇವ ಕರುಣಾಳು ಕುರುಭೂಪ ರಾಜೇಶ್ವರ ಚೆಲುವ ನೀಲವರ್ಣಧಾರು ಈ ಚೆಲುವ ಕೊಳಲನಾದವೇ ಜಗವ ಮರುಳುಗೊಳಿಪ ಕೊಳಲನಾದದ ಜಗವ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಶ್ರೀಹರಿ ಕಾರ್ತಿಕೇಯರೇ ಎಲ್ಲಿ ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು.
ಕೃಷ್ಣನಿಗಿವನು ಕೊಡುವರೆ ಕೃಷ್ಣನಿಗಿವನು ಕೊಡುವರೆ ನಮ್ಮ ಭೀಮನಿಗಿವನು ಕೊಡುವರೆ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಗಡುವೈರೆ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರು ಹೇಳಿ ಇವನಿಗೆ ಸಾಟಿ ಯಾರು ಹೇರಿಲ್ಲೇ ಇವನಿಗೆ ಸಾಟಿ ಯಾರು ಹೇರಿಲ್ಲ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಕೌರವೇಶ್ವರ ಕೈನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಕೌರವೇಶ್ವರ ಕೃಷ್ಣ, ನೀನು ಬಂದದ್ದಾಯ್ತು, ನರ್ತನವನ್ನು ನೋಡಿ ಆನಂದ ಪಟ್ಟಿದ್ದಾಯ್ತು. ಈಗ ನೀನು ಒತ್ತು ತಂದಿರುವ ಶುಭ ಸಮಾಚಾರವನ್ನು ತಿಳಿಸು. ದುರ್ಯೋಧನ, ನೀನು ಏನನ್ನಾದರೂ ಹೇಳಿಕೊ. ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಅವರನ್ನು ನೋಡಿಕೊಂಡು ಅವರ ಮಾತನ್ನು ಅನುಸರಿಸಿ ನೀನು ನಡೆಯುವುದಾದರೆ ನಿನ್ನಲ್ಲಿ ವಿಷಯವೊಂದನ್ನು ಪ್ರಸ್ತಾಪಿಸುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾದರೂ ಬೇಕು ಕೇಳು, ನಾನು ನಡೆಸಿಕೊಡುವೆ. ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಮುರಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ಹಾಗೇ ಆಗಲಿ, ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಗೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನ ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವೈಖರಿಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನ ಅನುಗ್ರಹಿಸಿ ಆಲಿಸಬೇಕು. ಇದರಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದವುಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ಈ ರೀತಿ ನೀವು ಮಾಡದೆ ಹೋದರೆ ಮುಂದೆ ಒದಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂಥದ್ದು ಅಂತ ತಿಳಿಯಿರಿ. ಈ ಪವಿತ್ರವಾದ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕಗೊಳಿಸುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಅಭಿಷೇಕಗೊಳಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ನಡೆಸಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಸತ್ಯವಂತರು, ನ್ಯಾಯವಂತರು, ಶೀಲವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಇನ್ನು ನ್ಯಾಯಯುತವಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಕೇಳುತ್ತಿದ್ದಾರೆ. ಸಭಾಸದರೇ, ಕೇಳಿದಿರ ಪಾಂಡವರ ಈ ವಿನಯದ ಮಾತುಗಳನ್ನ. ಬಾಲ್ಯದಿಂದಲೂ ನೀವುಗಳು ಅವರುಗಳ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಸರ್ಪಬಂಧನ ಇವೆಲ್ಲಕ್ಕಿಂತ ಮುಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಇಂತಹ ಮಹಾಪರಾಧಗಳನ್ನು ಬಂಧಿಸಿ ತಮ್ಮಲ್ಲಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರೋದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯ.
ದುರ್ಯೋಧನ ಪಿತಾಮಹ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಯುದ್ಧದೆ ಬಹುಜನ ಬಿದ್ದು ಸಾಯುವರು. ಪಿತಾಮಹ ಯುದ್ಧದೆ ಬಹುಜನ ಬಿದ್ದು ಸಾಯುವರು. ಮುಗ್ಧದೆ ನೀನು ಲಾಲಿಸುವೇನ. ಸುಯೋಧನ ಪಿತಾಮಹ ಮುಗ್ಧನೆ ನೀನು ಲಾಲಿಸುವೀರ. ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ. ಅವರೊಳಗಿಂದು ಸುಯೋಧನ ಪಿತಾಮಹ ಕರುಣೆಯ ತೋರು ಅವರೊಳಗಿಂದು ಮರಳಿ ರಾಜವ ಕೊಡುನಿ ಕೊರುವದೆ. ಮರಳಿ ರಾಜವ ಕೊಡುನಿ ಕೊರುವದೆ. ಸಮರವು ತರವಲ್ಲವೈ ಯೋಧನ ಸಮರವು 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 ತರವಲ್ಲವೈ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾ ಸಭಿಕರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ಪಾಂಡವರ ರಾಜ್ಯ ವಿಚಾರವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆಯೇ ನಡೆದುಕೊಳ್ಳುವಿರೆಂದು ನಾನು ನಂಬಿದ್ದೇನೆ. ವತ್ಸ ದುರ್ಯೋಧನ, ಪಿತಾಮಹ ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥ ಮಾಡುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿಯೇ ಏಕೆ ವಿರೋಧವೇಕೆ? ದುರಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ಸುಖದಿಂದ ಬಾಳು ಎನ್ನುವುದೇ ನನ್ನ ಅಭಿಮತ. ದುರ್ಯೋಧನ ಆಚಾರ್ಯರೇ ಸಾಕು ನಿಲ್ಲಿಸಿ. ದುರ್ಯೋಧನ ನನ್ನ ಅಭಿಮತ ಅವರದು ಓಕೋ ಇದು ಚಿಕ್ಕಪ್ಪ ಬಿಲ್ಲನ್ನು ಮುರಿದು ಬಿಸಾಡಿದ ಮಹಾಶಯ ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನ ರೋಧನವು ನಿನಗೆ ಅರಣ್ಯ ರೋಧನವೇ ಸರಿ. ನಿನ್ನಂತವರಿಗೆ ವಿವೇಕ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ಕಂಡಾಗ ವಿವೇಕ ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ಲೋಪ ಉಂಟಾಗುವುದು. ಕೇಳು ದುರ್ಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಗುರು ಹಿರಿಯರು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಏನನ್ನೂ ಹೇಳಿದ್ದಾದೆ. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಿರಬೇಕು. ನಿನಗಾಗಲಿ ಕ್ರಿಸ್ತನಿಗಾಗಲಿ ನಾನು ಒಬ್ಬನಿಗೆ ಮಾತ್ರವೇ ದೋಷವು ಕಂಡು ಬರುತ್ತಿದ್ದು. ಕೊಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿ ಓಡಿಸಿದೆ. ಆದರೆ ಈ ನಿಮ್ಮ ಮರಳುವಾಗಿ ಒಳಪಡುವ ಬುದ್ಧಿ ಇದು ಶುದ್ಧ ಛತ್ರೇನ ರಕ್ತವೇ ಹೊರತು ಸ್ವಾಭಿಮಾನದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರ್ಮಮನ. ಯೋಚನೆ ಮಾಡೋಕೆ ರವೇಶ್ವರ. ಸಾಕು ಮಾಡು, ನಿನ್ನ ವಾಕ್ಪಡುತ್ತನು. ಏನ್ ಹೇಳಿದೆ? ನಮ್ಮದು ದುರಾಗ್ರಹದ, ದುರಾಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಅದು ಆಗಲ್ಲ.
ಹೇಳುವುದು ಕೇಳಿ ಕೃಷ್ಣ. ಈ ಕೆಚ್ಚದ ವೀರನನ್ನು, ಈ ಚಕ್ರೇಶ್ವರನ್ನು ಸದೆ ಬಿಡಬೇಕೆಂದರೆ ಆ ನಿನ್ನ ಬಾಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರನನ್ನು ಕರ್ಣನನ್ನು ಒದಿಸಬೇಕೆಂದರೆ ಆ ನಿನ್ನ ಹೇಳಿ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ದೇಶವನ್ನು ಬೆಳೆಸಿದ್ರು ಆ ಪಾಂಡವರು, ಅದು ದುಸ್ಸಾವಾಸ. ನಾವೇ ಸಮರ್ಥರು ಈ ಕೆಚ್ಚದೆ ವೀರನನ್ನು ಪುಡಿಗಟ್ಟಿ ಈ ಭರತಖಂಡದಲ್ಲಿ ತಮ್ಮ ಜೊತೆಪಚಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ನಿನ್ನ ಹೇಳಿ ಪಾಂಡವರು, ಅದು ದುರಾಶೆ. ನಾವೇ ಸಮರ್ಥರು ಜಯಿಸಿದರು ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದರಲ್ಲ ಆ ನಿನ್ನ ಹೇಳಿ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಚನೆಯಿಂದ ಪ್ರಯೋಜನವಿಲ್ಲ. ದಾರಿಯನ್ನು ಇಡಿ ಕೃಷ್ಣ. ದುಶ್ಯಾಸನ ಸಂಧಿಯನ ಬದಿ ನುಡಿವೆ ಉಳಿದವರಿಲ್ಲ. ಕೃಷ್ಣ ಹಾಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಜಗವೇ. ಕೃಷ್ಣ ಹಾಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಜಗವೇ. ಕಾಡಿಗೋಗಲಿ ಸಾರಲಾರದಿ ರಾಜ್ಯವನ್ನು ಕಾಡು ದೊರೆತದು, ಕಾಡಿಗೋಗಲಿ ಸಾರಲಾರದಿ ರಾಜ್ಯವನ್ನು ನಟ್ಟಿ ಬೆರವನ ಕರೆಯೊಳಗೆ, ನಟ್ಟಿ ಬೆರವನ ಕರೆಯೊಳಗೆ, ನಟ್ಟಿ ಬೆರವನ ಕರೆಯೊಳಗೆ. ಬರುವುದು ಬೇಡ ಬೇಡವು ಜಗದೆ, ಬೇಡ ಬೇಡವು ಜಗದೆ, ಬೇಡ ಬೇಡವು ಜಗದೆ, ಬೇಡ ಬೇಡವು ಜಗದೆ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೋ ನನಗೆ ಒಪ್ಪಿದವು. ಈ ಕುರುಸೋರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧದ ಬಿರುಮಾತಿನಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಆ ಬಂಡ ಭೀಮನ ರುಂಡವನ್ನು ಚೆಂಡಾಲು ಈ ದುಶ್ಯಾಸನನು ಸದಾ ಸನ್ನದ್ಧನಾಗಿರು. ಹಾಗು ಕೃಷ್ಣ, ಹಾಗು ಸಮರವೇ ಸಿದ್ಧವೆಂದು ಹೇಳು. ಕೃಷ್ಣ ಕೃಷ್ಣ ಏನ್ ಪಾಂಡವರು ಆ ನೀಚರು, ಆ ಪಾಂಡವರು. ಕೃಷ್ಣ ಕೃಷ್ಣ ಏನ್ ಸಾರ್ವಭೌಮನಿಗೆ ಸರಿಸಬಲ್ಲೇ ಪಾಂಡವರು, ಆ ನೀಚರು, ಆ ಪಾಂಡವರು. ಮೊದಲ ಪಂಥದಲ್ಲಿ ಅತಿಗೆಟ್ಟ ಐವರು ವೀರ ಕೌರವನ ದಾಸಾನುದಾಸರು. ಮೊದಲ ಪಂಥದಲ್ಲಿ ಅತಿಗೆಟ್ಟ ಐವರು ವೀರ ಕೌರವನ ದಾಸಾನುದಾಸರು. ಕಾವ್ಯಕ ಹೊಲದಲ್ಲಿ ಮಾಡಿದ ಪ್ರಮಾಣರು, ಕಾವ್ಯಕ ಹೊಲದಲ್ಲಿ ಮಾಡಿದ ಪ್ರಮಾಣರು. ಸಲಮರವೆರದು ಪಾಂಚಾಲಿ ಪ್ರಿಯರ, ಸಲಮರವೆರದು ಪಾಂಚಾಲಿ ಪ್ರಿಯರ. ಆ ಪಾಂಡು ಸುಂದರ ಪಾಂಚಾಲಿ ಪ್ರಿಯರ, ಆ ಪಾಂಡು ಸುಂದರ ಪಾಂಚಾಲಿ ಪ್ರಿಯರ. ಅಲ್ಲವೇ ಮಾಧವ? ಕೃಷ್ಣ ಕೃಷ್ಣ ಏನ್ ಸಾರ್ವಭೌಮನಿಗೆ ಸಲ್ಲಿಸಬಲ್ಲದೆ ಪಾಂಡವರು, ಆ ನೀಚರು, ಆ ಪಾಂಡವರು. ಕೃಷ್ಣ ಎದುರಿಗೆ ಸಿಕ್ಕ ಎದುರಾಳಿಗಳ ಸೊಕ್ಕಡಗಿಸಲೇ ಬಿಡುವನಲ್ಲ ಈ ಸಿಂಧು ರಾಜ. ಕೌರವ ವೀರರು
ಕೌರವ ವೀರರು ಸದಾ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ನಡೆ, ಸಮರವೇ ಸಿದ್ಧ. ಭಯ ಸೈಂಧವ ಭಲೆ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಓ ನನ್ನ ಪರಮವೈರಿಯಾದ ಅರ್ಜುನದ ಮೇಲೆ ನನ್ನ ಹಾಗೆ ತೀರೋದು ಹೊರತು ಈ ರಾಜನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಮಿತ್ರ ಚಲಿಸದು ಕೃಷ್ಣ ಚಲಿಸದು ಪಂಥ ವ್ಯರ್ಥ ನುಡಿಗಳಿಂದ ಮತಿಗಟ್ಟಿ ನುಡಿಯುವಿರಿದೆ, ಮತಿಗಟ್ಟಿ ನುಡಿಯುವಿರಿದೆ. ಮಹಾರಥಿ ಕರೆಂದರಿಸಿ ದುರ್ಲಭೋತ್ತರ ಶಿರವಂ ಅರಿವ ತನಕ ದುರ್ಲಭೋತ್ತರ ಶಿರವಂ ಅರಿವ ತನಕ ಸಾಧ್ಯ ಈ ಅಂಗಾದಿ ಮಗ ರಾಜ್ಯವನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಆದರೆ ನಮ್ಮಂತಹ ವೀರಾಂಗಣಿಗಳಿಗೆಲ್ಲ ಕರ್ಣ, ನೀನು ಇವರಂತೆ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಧರ್ಮದ ಮಾತುಗಳನ್ನು ಆಡುತ್ತಿರುವೆ ಆ ಕೃಷ್ಣ. ಪಾಂಡು ತನಯರು ದುರದಳು ಸಣಿಸದ ಪಾಂಡು ತನಯರು ದುರದಳು ಸಣಿಸದ ಸಂಧಿಯ ನಾಟಕ ಆಡಲು ಕಳುಹಿಹರ ಸಂಧಿಯ ನಾಟಕ ಆಡಲು ಕಳುಹಿಹರ ಚಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಚಲ್ಲದು ನಿನಗೆ ವಲ್ಲಭನೇ. ಕೃಷ್ಣ ಅಟವಂತರು ನಾವು ಗಿಡವಿದು ತಿಳಿಸಿ ಅಟವಂತರು ನಾವು ಕೃಷ್ಣ ಕೃಷ್ಣ ಪಟವಂತರು ನಾವು ಪಟವಂತರು ನಾವು ಇಡವಿದು ತಿಳಿನಿ ಹಠವಂತರು ನಾವು ಹಠವಂತರು ನಾವು ಇಡವಿದು ತಿಳಿನಿ ದುರದಳು ಪಾಟನ ಶಿರವನ್ನು ಕರೆಯುವೆ ದುರದಳು ಪಾಟನ ಶಿರವನ್ನು ಕರೆಯುವೆ ದುರದಳು ಪಾಟನ ಶಿರವನ್ನು ಕರೆಯುವೆ ಚಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಚಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಕೃಷ್ಣ ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವಲ್ಲ. ಓ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ದುರ್ಯೋಧನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಗಣಪತಿ, ಈ ನಿನ್ನ ಕೃತ್ರಿಮ ಸಂಧಾನವನ್ನು ನಾವು ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೇ ಭಲೇ ಕರ್ಣ, ವೀರರಿಗೆ ಯೋಗ್ಯವಾದ ಮಾತುಗಳನ್ನು ಆಡಿದೆ. ಯೋಧನ
ಈ ನಮ್ಮ ಕರ್ಣನ ಕಠೋರ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮಗಳೊಡನೆ ಮಾತನಾಡುವುದೇನು ಚಿತ್ತವು. ಆದರೂ ಒಂದು ಮಾತನ್ನು ಹೇಳುವನು, ಕೇಳಿಸು ಯೋಧನ. ಭಾರತ ಭೂಮಿ ಸಜಯಿಸಿ ದುರಗ, ಭಾರತ ಭೂಮಿ ಸಜಯಿಸಿ ದುರಗ, ಸಮಾನ ಶೌರ್ಯ ನಿರಾಕರಿಸುತ್ತಿರೇ. ಭಾರತ ಭೂಮಿ ಸಜಯಿಸಿ ದುರಗ, ಜಯಿಸಿ ದುರಗ. ಕರೆಸಿ ಗಣಿ ಅನುಜಾತರ, ಕರೆಸಿ ಗಣಿ ಅನುಜಾತರ, ದರೆಯ ನಿಂತು ಖ್ಯಾತಿ ಪಡೆ, ದರೆಯ ನಿಂತು ಖ್ಯಾತಿ ಪಡೆ, ಸುಖಿಯಾಗುತ್ತೀರ. ವೈರವನ್ನೇ ನೀಗಿ ನೀ ಸೈರಣಯ ತಾಳೆ, ವೈರವನ್ನೇ ನೀಗಿ ನೀ ಸೈರಣಯ ತಾಳೆ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬಲಿತ ವರದಿ ನಯುತ ನೆನೆಸಿ ಹೊರೆಯೀ ದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬಲಿತ ವರದಿ ನಯುತ ನೆನೆಸಿ ಹೊರೆಯೀ ದರೆಯ. ಭಾರತ ಭೂಮಿ ಸಜಯಿಸಿ ದುರಗ, ಸಮಾನ ಶೌರ್ಯ ಸಾಹಸನೆ ವಿರಾಜಿಸುವ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ಸಜಯಿಸಿ ದುರಗ, ಜಯಿಸಿ ದುರಗ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಬಲಿ ಕೊಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮೆಲ್ಲರ ಸ್ನೇಹ, ಮಮತೆ, ಪ್ರೀತಿಯನ್ನು ಹೊರತುಪಡಿಸಿ ಮತ್ತಾವುದು ಬೇಡ. ಇದೊಂದು ಮಹತ್ತರದ ವಿಚಾರ. ಹಠದಿಂದ ಸಂಧಾನವನ್ನು ನಿರಾಕರಿಸಬೇಡ. ದಾನವ ವಿಜಯಿ ಯದುಪದಿಯು ಕೇವಲ ಪಾಂಡವರಿಗಾಗಿ ಅಲ್ಲ, ಮತ್ಯಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ. ಮುಂದೆ ಒದಗುವ ಭೀಷಣ ಮಹಾಯುದ್ಧದಿಂದ ಈ ಮಾನವ ಕೋಟೆಯನ್ನು ಸಂರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಸಂಧಾನದ ಭಿಕ್ಷೆಯನ್ನು ಕೇಳುತ್ತಿರುವನು. ಸಂಧಿಯನ್ನು ಪ್ರಸಾದಿಸ ಕೌರವೇಶ್ವರ. ಇದರಲ್ಲಿ ನಮ್ಮ ಅಪರಾಧವೇನು ಯದುಪತಿ? ಪಾಂಡವರು ಪಗಡೆಯಾಟದಲ್ಲಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನಮ್ಮ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಕೌರವರಿಂದಲ್ಲದೆ ಮಾತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕೃಷ್ಣ ಶಾಸ್ತ್ರ ಧರ್ಮ ವಿಕುದೆ ಪಾಂಡವರಲ್ಲಿ ಕೃಷ್ಣ ಶಾಸ್ತ್ರ ಧರ್ಮ ವಿಕುದೆ ಹೇಳಿ ಪಾಂಡವರಲ್ಲಿ ರೂಢಿಯರದವರಂತ ಶೇಷರೆಂದೆನಿ ಓಡತನದಿಂದಲ್ಲವೇ ಈ ಸಂಧಿಯ ಭಯಕ್ಕೆ, ಓಡತನದಿಂದಲ್ಲವೇ ಈ ಸಂಧಿಯ ಭಯಕ್ಕೆ ಅರಿತು ನೀಡಲ್ಲವೋ ಅರಿತು ನೀಡಲ್ಲವ ಪ್ರತಿಮೂಡಿತೆಯ ಮುಕುಂದ ಮೋದಿತೆಯ ಮುಕುಂದ. ಪಾಂಡವರು ಧರ್ಮ ಬೀರುಗಳಾದವರು. ಪಾಂಡವರಿಗೆ ಭಿಕ್ಷಾವೃತ್ತಿಯ ನಿಜವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗಿದೆ ಕೃಷ್ಣ.
ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ರಾಮ ಮೋಕ್ಷ ಮತ್ತು ಜೀವನದ ಏಕೈಕ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದಿಗೂ ಸ್ಥಿರನಾಗು ದುರ್ಯೋಧನ. ಜ್ಞಾತಿಗಳೊಡನೆ ಶಾಂತಿಯಿಂದ ಇರಬೇಕೆಂದಿರುವ ಧರ್ಮರಾಯ, 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಬುದ ಭೀಮಸೇನ, ಇನ್ನು ಪರಶಿವನೊಡೆರೆ ಸರಿ ಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ, ಇನ್ನು ಮಾದ್ರಿಯ ಕುವರರಾದ ಪರಾಕ್ರಮವನ್ನು ನೀನು ಚಿಕ್ಕನಿಂದಲೂ ನೋಡಿಯೇ ಇರುವೆ. ತಿಳಿದು ದುಡಕಬೇಡ. ಇಷ್ಟ ಭಲೆ ಭಲೆ ಮಹಾಶೂರರನ್ನೇ ಏನ್ ಹೇಳಿದೆ ಧರ್ಮರಾಯ? ಅವನೊಬ್ಬ ಹೇಳಿ ಸಾಧ್ವಿಯಂತೆ ವೇಷವನ್ನು ಧರಿಸಿಕೊಂಡು ಅನೇಕರನ್ನು ವಂಚಿಸಿದ ನಯವಂಚಕ. ಇನ್ನು ಆ ಹೊಟ್ಟೆಬಾಕ ಭೀಮ ಬಲವಿಲ್ಲದೆ ಅಣ್ಣನಿಂದೆ ಅಲೆಯುತ್ತಿರುವ ಅವನನ್ನು ಅನೇಕ ಸಾರಿ ನಾನು ಚಿಕ್ಕಂದಿನಿಂದಲೇ ನೋಡಿರುವನು. ಕಷ್ಟ ಎಂದು